ಸಕ್ಸಸ್ ಒಂದಿನ ಬಂದಿರ್ಬೋದು, ಬಟ್ ಅದರಿಂದ ಭಾಳಷ್ಟು ಫೇಲಿಯರ್ಸ್ ಇತ್ತು. 5 ಅಟೆಂಪ್ಟ್ಗಳಲ್ಲೂ 5 ಡಿಫ್ರೆಂಟ್ ಥರ ಫೇಲಿಯರ್ಸ್ನ ಅನುಭವಿಸಿದ್ದೀನಿ. ಫಸ್ಟ್ 2 ಅಟೆಂಪ್ಟಲ್ಲಿ ಪ್ರಿಲಿಮ್ಸೇ ಆಗಿರಲಿಲ್ಲ. ಸೊ ಅದು ರೀಸನ್ ಏನಂತಂದರೆ ಲೈಕ್ ಆಗಲೇ ಹೇಳ್ದಂಗೆ ನಾನು UPSC ಅಂದರೆ ಬರೀ ಓದೋದು ಅಂತ ಅಷ್ಟೇ ಅಂದ್ಕೊಂಡೆ, ಪ್ರಾಕ್ಟೀಸ್ ಮಾಡಿರಲಿಲ್ಲ. ಸೊ ಇನ್ನಫ್ ಪ್ರಾಕ್ಟೀಸ್ ಮಾಡಿರಲಿಲ್ಲ. ಪ್ರಾಕ್ಟೀಸ್ ಮಾಡಿದ ತಕ್ಷಣ ನಾನು ಆಟೋಮೆಟಿಕಲಿ 3ನೇ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಆಯಿತು. ಬಟ್ ಅಲ್ಲಿ 2ನೇ ಮಿಸ್ಟೇಕ್ ಏನಂದರೆ ಲೈಕ್ ಈ ಎಕ್ಸಾಮ್ನ ಭಾಳಷ್ಟು ಬರೀ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಿಂದ ಇನಿಷಿಯಲಿ ಬಿಗಿನ್ ಮಾಡ್ತೀವಿ ಸರ್ ಎಲ್ಲ ಅಭ್ಯರ್ಥಿಗಳು. ಅಗೇನ್ ದ್ಯಾಟ್ ವಾಸ್ ಅ ಮಿಸ್ಟೇಕ್. UPSCಗೆ ಪ್ರಿಪೇರ್ ಮಾಡ್ತಿದ್ದೀನಿ ಅಂದರೆ ಅದು ಮುಖ್ಯ ಪರೀಕ್ಷೆಗೆ ಪ್ರಿಪೇರ್ ಮಾಡ್ತಿದ್ದೀನಿ. ಬಟ್ ನನ್ನ ಮುಖ್ಯ ಪರೀಕ್ಷೆ ಪ್ರಿಪ್ರೇಷನ್ ಅಷ್ಟು ಸರಿಯಾಗಿರಲಿಲ್ಲ. ಸೊ ಅದಕ್ಕೆ 3ನೇ ಅಟೆಂಪ್ಟಲ್ಲಿ ಮೇನ್ಸ್ಗೆ ಅವಕಾಶ ಸಿಕ್ಕರೂ ನನಗೆ ಅದನ್ನ ಕ್ಲಿಯರ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ವಿತ್ ವರ್ಕ್ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ 4ನೇ ಅಟೆಂಪ್ಟಲ್ಲಿ ನನಗೆ ಪ್ರಿಲಿಮ್ಸೇ ಆಗಲಿಲ್ಲ. ಸೊ ಅಗೇನ್ ಅದೊಂದು ಕಲಿತೆ ನಾನು ಹೆಂಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ. ಸೊ ಅದರಿಂದ 5th ಅಟೆಂಪ್ಟಲ್ಲಿ ಅಗೇನ್ ಆಪ್ಷನಲ್ ಕೂಡ ನಾನು ಚೇಂಜ್ ಮಾಡಿ PSRಗೆ ಶಿಫ್ಟ್ ಆಗಿ 5th ಅಟೆಂಪ್ಟಲ್ಲಿ ಇಂಟರ್ವ್ಯೂ ತನಕ ಹೋಗ್ತೀನಿ ಸರ್. ಬಟ್ ಅನ್ಫಾರ್ಚುನೇಟ್ಲಿ ಇಂಟರ್ವ್ಯೂವಲ್ಲಿ ಅಗೇನ್ ಲಾಸ್ಟ್ ಲಿಸ್ಟಲ್ಲಿ ನಂಗೆ 37 ಮಾರ್ಕ್ಸ್ ಇಂದ ಹೊರಗೆ ಬೀಳ್ತೀನಿ. ಸೊ ಅಗೇನ್ ವೆರಿ ಕ್ಲೋಸ್ ಟು ದ ಗೋಲ್, ಬಟ್ ಮತ್ತೆ ಫೇಲ್ ಆಗ್ತೀನಿ. ಅದು ದಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಲೆಸನ್ ನನಗೆ. ಸೊ ಅದಾದಮೇಲೆ ಆನ್ಸರ್ ರೈಟಿಂಗ್ ಭಾಳ ಕಮ್ಮಿ ಮಾಡಿದ್ದೆ. ಸೊ ಅದಕ್ಕೆ 6th ಅಟೆಂಪ್ಟಲ್ಲಿ ಭಾಳಷ್ಟು ಆನ್ಸರ್ ರೈಟಿಂಗ್ ಮಾಡಿದೆ ಆ ಒಂದು 2.5-3 ತಿಂಗಳು. ಸೊ ಇದೆಲ್ಲ ಮಾಡಿದ್ದಕ್ಕೆ ಫೈನಲಿ ಒಂದು ಒಳ್ಳೆ ರ್ಯಾಂಕ್ ಕೂಡ ಬಂತು.